ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಎಷ್ಟರ ಮಟ್ಟಿಗೆ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡ್ತಾ ಇವೆ ಅದನ್ನು ನಾವು ನೋಡಿದ್ದೀವಿ. ನಿನ್ನೆ ಮೊನ್ನೆ ನಡೆದಂಥ ಜಟಾಪಟಿಗಳು 6ನೇ ದಿನಕ್ಕೆ ಕಾಲಿಟ್ಟಿದೆ ಈ ಮುಡಾ ಯಾತ್ರೆ ಅನ್ನುವಂಥದ್ದು. ಆದರೆ 66 ಹುಳುಕುಗಳು ಕಾಣಿಸ್ಕೊಂಡಿವೆ ಇಲ್ಲಿ ತನಕ. ಯಾಕಂದರೆ ಒಮ್ಮತ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಬರಬಾರದು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದರು ಎಚ್ ಡಿ ಕುಮಾರಸ್ವಾಮಿ. ಅದಾದಮೇಲೆ ಕುಮಾರಸ್ವಾಮಿಯವರನ್ನ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಆಗಿತ್ತು. ಆದರೆ ಇದ್ದಕ್ಕಿದ್ದಂಗೆ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಕಾಣಿಸ್ಕೊಂಡಿದ್ದು. ಅದಾದಮೇಲೆ ಏನು ಅಂತಂದರೆ ಗೌಡ ಪ್ರೀತಮ್ ಗೌಡ ಅನ್ನುವಂಥ ಘೋಷಣೆಗಳು ಕೂಡ ಇದೆಲ್ಲ ಆದಮೇಲೆ ನಿನ್ನೆ ಒಂದಷ್ಟು ಜಟಾಪಟಿಗಳು ಕೂಡ ಜಟಾಪಟಿಗಳಾದ ಮೇಲೆ ಇವತ್ತು ಫ್ಲೆಕ್ಸಿಗೆ ಬೆಂಕಿ ಇಡಲಾಗಿದೆ. ಇಷ್ಟೊಂದೆಲ್ಲ ರಾದ್ಧಾಂತಗಳ ನಡುವೆ ಈ ಪಾದಯಾತ್ರೆ ನಡೀತಾ ಇದೆ. ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ. ಅವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರು? ಎತ್ತಿನ ಗಾಡಿಯಲ್ಲೇ ಸವಾರಿ, ರಸ್ತೆಯಲ್ಲೇ ನೃತ್ಯ, ಸೇಬಿನ ಹಾರ, ಕೊಬ್ಬರಿ ಹಾರ, ಕ್ಯಾಪ್ಸಿಕಮ್ ಹಾರ ಹಾಕಿ ಸ್ವಾಗತ. ಸ್ವಾರಸ್ಯಕರ ಪ್ರಸಂಗಗಳ ಜೊತೆಯೇ ಅಬ್ಬರಿಸಿ ಬೊಬ್ಬಿರಿದು ಭಾಷಣ. ಆರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ದಳ ಪಾದಯಾತ್ರೆ. ಅಖಾಡದಲ್ಲಿ ತಾರ್ಕಕ್ಕೇರಿದ ಮಾತಿನ ಭರಾಟೆ. ಮೂಡ ಹಗರಣದ ವಿರುದ್ಧ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಡೆಸುತ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ 5ನೇ ದಿನದ ಪಾದಯಾತ್ರೆ ಮಂಡ್ಯ ಜಿಲ್ಲೆಯ ತೂಬಿನಕೆರೆ ಗ್ರಾಮದಲ್ಲಿ ಅಂತ್ಯಗೊಂಡಿತ್ತು. ಇವತ್ತು ತೂಬಿನಕೆರೆ ಗ್ರಾಮದಿಂದ ಶ್ರೀರಂಗಪಟ್ಟಣದವರೆಗೆ ಪಾದಯಾತ್ರೆ ಮುಂದುವರಿಯಲಿದೆ. ಈ ಮಧ್ಯೆ ಅಖಾಡದಲ್ಲಿ ಆಡಳಿತ ವಿಪಕ್ಷಗಳ ನಾಯಕರ ಮಾತಿನ ಸಮರ ತಾರಕಕ್ಕೇರಿದೆ. ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಜೆಡಿಎಸ್ ಯತ್ನ ಎಂದ ಸಿಎಂ. ಸರ್ಕಾರ ಬಿದ್ರೆ ಯಾರಿಗೆ ಬೆನಿಫಿಟ್ ಅಂತ ಆರ್ ಅಶೋಕ್ ಕಿಡಿ. ಸಿಎಂ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಮೂಡಾಸ್ತ್ರ ಹೂಡಿದ್ದಾರೆ. ದೋಸ್ತಿಗಳ ಮೂಡ ಯಾತ್ರೆಯ ವಿರುದ್ಧ ವಾಗ್ದಾಳಿ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಯತ್ನಿಸ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಬಿದ್ರೆ ನಮಗೆ ಬೆನಿಫಿಟ್ ಇಲ್ಲ ಎಂದಿದ್ದಾರೆ. ಜನಾಂದೋಲನದ ಮೂಲಕ ನಮಗೆ ರೂಟ್ ಕ್ಲಿಯರ್ ಮಾಡ್ತಾ ಇರೋದು ಯಾರು ಅಂತ ಪ್ರಶ್ನಿಸಿರುವ ಮೂಲಕ ಡಿಸಿಎಂ ಡಿಕೆಯತ್ತ ಬಾಣ ಬಿಟ್ಟಿದ್ದಾರೆ. ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅಸ್ಥಿರಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ರೋಡ್ ಕ್ಲಿಯರೆನ್ಸ್ ಎಲ್ಲ ಯಾರು ಮಾಡಿಕೊಡ್ತಾ ಇದ್ದಾರೆ? ಉಪಮುಖ್ಯಮಂತ್ರಿಗಳು ತಾನೇ. ನಾವು ಹೋದ ಕಡೆ ಎಲ್ಲ ಮುಂಚೆ ಹೋಗಿ ಕ್ಲಿಯರ್ ಮಾಡಿಕೊಡ್ತಾವ್ರಲ್ಲ. ಜನಾಂದೋಲನ ಹೆಸರಲ್ಲಿ ಬೆನಿಫಿಟ್ ಯಾರಿಗೆ? ಸಿದ್ದರಾಮಯ್ಯ ಬಿದ್ದರೆ ಬೆನಿಫಿಟ್ ಹೂ ಇಸ್ ದ ಬೆನಿಫಿಷರಿ? ಸರ್ಕಾರನ ಅವರೇ ಬೀಳಿಸ್ತಾರೆ ಹೊರತು ನಾವೇನು ಬೀಳಿಸುವಂತ ಕೆಲಸ ನಮ್ಮ ಹತ್ರ ಇಲ್ಲ. ಇನ್ನು ಪಾದಯಾತ್ರೆ ಉದ್ದಕ್ಕೂ ಸಿಎಂ ರಾಜೀನಾಮೆ ಕೇಳ್ತಾ ಇರುವ ಬಿಎಸ್ವೈಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಸಿಲುಕಿರುವ ಅವರಿಗೆ ನನ್ನ ರಾಜೀನಾಮೆ ಕೇಳುವ ನೈತಿಕತೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಯುತವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ವಾ? ಚಾರ್ಜ್ ಶೀಟ್ ಹಾಕಿದ್ದಾರೆ. ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು. ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ? ಈ ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ. ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರುವ ಸಿಎಂ ಸುಳ್ಳು ಹೇಳ್ಕೊಂಡು ಹೋದ್ರೆ ಎಲ್ಲಿ ಯಶಸ್ವಿ ಆಗುತ್ತೆ ಅಂತ ಕಾಲೆಳೆದಿದ್ದಾರೆ. ಸ್ಪಂದನೆಯೊಂದಿಗೆ ಈ ಕಾರ್ಯಕ್ರಮ ಏನು ಯಶಸ್ವಿಯಾಗಿದೆ. ಈ ಯಶಸ್ಸು ದೊರಕತಕ್ಕಂಥದ್ದು ಕಾಂಗ್ರೆಸ್ನ ಕೆಟ್ಟ ಆಡಳಿತ ತೊಲಗಬೇಕು. ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ಸು ಸಿಗುತ್ತಾ? ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ? ಸತ್ಯಕ್ಕೆ ಯಾವಾಗಲೂ ಜಯ. ಸಿಡಿ ಶಿವು ಹುಟ್ಟು ಚಾಳಿ ಎಲ್ಲಿ ಹೋಗುತ್ತೆ ಎಂದ ಕುಮಾರಸ್ವಾಮಿ.
ಅದೆಂತದ ಮಂಡ್ಯದಲ್ಲಿ ಅದು ಹಳೆ ವಿಡಿಯೋ ಪ್ಲೇ ಮಾಡೋರಂತೆ. ನಾನು ಅದಕ್ಕೆ ಹೇಳಿದ್ದು ಸಿಡಿ ಶಿವು ಅಂತ. ವಿಡಿಯೋ ಪ್ಲೇ ಮಾಡೋದಲ್ಲಿ ಎಕ್ಸ್ಪರ್ಟ್. ಆ ಹುಟ್ಟಿನ ಚಾಳಿ ಎಲ್ಲಾದ್ರೂ ಹೋಗ್ತದ ಅದು? ನಮ್ಮ ಹೋರಾಟ ಹತ್ತಿಕ್ಕಲು ಆಗಲ್ಲ ಎಂದ ವಿಜಯೇಂದ್ರ. ನಿನ್ನೆ ಮಂಡ್ಯದಲ್ಲಿ ಟಿವಿ9 ಜೊತೆ ಮಾತನಾಡಿದ ಬಿವೈ ವಿಜಯೇಂದ್ರ, ಸಿದ್ದರಾಮಯ್ಯನವರಿಗೆ ದಿನೇ ದಿನೇ ಆತಂಕ ಹೆಚ್ಚಾಗ್ತಾ ಇದೆ. ಅವರು ಏನಾದ್ರೂ ಹಾರಾಡಲಿ ಚೀರಾಡಲಿ ನಮ್ಮ ಹೋರಾಟ ಹತ್ತಿಕ್ಕಲು ಆಗಲ್ಲ. ಸಿಎಂ ಸ್ಥಾನದಿಂದ ಇಳಿಯುವವರೆಗೂ ಹೋರಾಟ ನಿಲ್ಲಲ್ಲ ಎಂದಿದ್ದಾರೆ. ನಮ್ಮ ಹೋರಾಟದ ಪರಿಣಾಮ ಆಡಳಿತ ಪಕ್ಷಕ್ಕೆ ನಡುಕ ಉಂಟಾಗಿದೆ. ಸಿದ್ದರಾಮಯ್ಯನವರಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ. ಅಧಿಕೃತ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಪಾದಯಾತ್ರೆಯಲ್ಲ ಕಲಹ ಯಾತ್ರೆ ಎಂದ ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಹೊಡೆದಾಟವೇ ಕಾಂಗ್ರೆಸ್ಗೀಗ ಅಸ್ತ್ರವಾಗಿದೆ. ಕಲಹ ಯಾತ್ರೆ ಅಂತ ಹೊಡೆದಾಟದ ವಿಡಿಯೋ ಪೋಸ್ಟ್ ಮಾಡಿ ಕಾಂಗ್ರೆಸ್ ಟೀಕೆ ಮಾಡಿದೆ. ಉಭಯ ನಾಯಕರು ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೆ ನಡೆಸ್ತಾ ಇರುವ ಪಾದಯಾತ್ರೆ ಕಲಹ ಯಾತ್ರೆಯಾಗಿದೆ ಅಂತ ಟ್ವೀಟ್ ಮಾಡಿದೆ. ನಾಳೆ ಮೈಸೂರಿನಲ್ಲಿ ಜನಾಂದೋಲನ ಸಮಾರೋಪ ಸಮಾರಂಭ. ಪಾದಯಾತ್ರೆ ಬರುವ ದಾರಿಯಲ್ಲೇ ಜನಾಂದೋಲನ ಸಮಾವೇಶ ನಡೆಸಿ ಕೌಂಟರ್ ಕೊಟ್ಟಿದ್ದ ಕಾಂಗ್ರೆಸ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಶನಿವಾರ ಮೈಸೂರಿನಲ್ಲಿ ಬಿಜೆಪಿ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯುತ್ತೆ. ಅದಕ್ಕೂ ಒಂದು ದಿನ ಮುಂಚಿತವಾಗಿ ಕಾಂಗ್ರೆಸ್ ನಾಳೆನೇ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಬೃಹತ್ ಸಮಾವೇಶ ನಡೆಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಚಿವರಿಗೆ ಭಾಗವಹಿಸೋದಕ್ಕೆ ಸೂಚಿಸಲಾಗಿದೆ. ನಾಳೆ ಮೈಸೂರಿನಲ್ಲಿ ಜನಾಂದೋಲನ ಯಾತ್ರೆಯ ಸಮಾರೋಪ ಸಮಾವೇಶ ನಡೆಯಲಿದ್ದು, ಬಿಜೆಪಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡೋದಕ್ಕೆ ಕೈ ನಾಯಕರು ನಿರ್ಧರಿಸಿದ್ದಾರೆ. ಹೀಗಾಗಿನೇ ಇವತ್ತು ಮೈಸೂರಿಗೆ ತೆರಳುತ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.